ತೈಲ ಸಾಮ್ರಾಜ್ಯದ ಪತನ. ಹಾರ್ಮುಜ್ ಜಲಸಂಧಿಯಲ್ಲಿ 700 ಭಾರತದ ಟ್ಯಾಂಕರ್ಗಳು ಬಂದ್. ಭಾರತದಲ್ಲಿ ಪೆಟ್ರೋಲ್ LPG ಬೆಲೆ ಏರಿಕೆ ಫಿಕ್ಸ್. ನಮಸ್ಕಾರ ವೀಕ್ಷಕರೇ, ಇವತ್ತು ಇಡೀ ವಿಶ್ವದ ಕಣ್ಣು ಪಶ್ಚಿಮ ಏಷ್ಯಾದ ಮೇಲಿದೆ. ಇರಾನ್ ಹಾಗೂ ಇಸ್ರೇಲ್ ನಡುವೆ ನಡೀತಾ ಇರುವ ಈ ಸಂಘರ್ಷ ಕೇವಲ ಎರಡು ದೇಶಗಳ ನಡುವಿನ ಜಗಳವಾಗಿ ಉಳಿದುಕೊಂಡಿಲ್ಲ. ಇದು ಅಕ್ಷರಶಃ ಜಾಗತಿಕ ತೈಲ ಸಾಮ್ರಾಜ್ಯದ ಬುಡವನ್ನೇ ಅಲ್ಲಾಡಿಸ್ತಾ ಇದೆ. ಇವತ್ತು ನಾವು ಅನುಭವಿಸ್ತಾ ಇರುವ ಜಾಗತಿಕ ವ್ಯವಸ್ಥೆಯ ಮೇಲೆ ಈ ಯುದ್ಧ ಅತ್ಯಂತ ಕರಾಳ ಪರಿಣಾಮ ಬೀರಲು ಶುರು ಮಾಡಿದೆ. ವೀಕ್ಷಕರೇ, ಭೂಮಿಯ ಮೇಲಿನ ಅನೇಕ ರಾಷ್ಟ್ರಗಳು ಈಗ ಆರ್ಥಿಕವಾಗಿ ಅಧಃಪತನಕ್ಕೆ ಇಳಿಯುವ ಭೀತಿಯಲ್ಲಿವೆ. ಅದರಲ್ಲೂ ತೈಲ ಮಾರುಕಟ್ಟೆಯಲ್ಲಿ ಉಂಟಾಗಿರುವ ಅಲ್ಲೋಲ ಕಲ್ಲೋಲ ಇದೆಯಲ್ಲ, ಇದು ಇಡೀ ವಿಶ್ವದ ಉಸಿರು ಬಿಗಿ ಹಿಡಿಯುವಂತೆ ಮಾಡಿದೆ. ಪಶ್ಚಿಮ ಏಷ್ಯಾದ ಅತ್ಯಂತ ಪ್ರಮುಖ ಜಲಮಾರ್ಗವಾಗಿರುವ ಹಾರ್ಮುಜ್ ಜಲಸಂಧಿಯಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟು ಜಾಗತಿಕ ಇಂಧನ ಪೂರೈಕೆಯನ್ನೇ ಸ್ತಬ್ಧಗೊಳಿಸಿದೆ. ಈ ಕಿರಿದಾದ ಜಲಸಂಧಿಯಲ್ಲಿ ಇವತ್ತು ಬರೋಬ್ಬರಿ 700ಕ್ಕೂ ಹೆಚ್ಚು ಬೃಹತ್ ತೈಲ ಟ್ಯಾಂಕರ್ಗಳು ಸಿಕ್ಕಾಕಿಕೊಂಡಿವೆ. ಜಾಗತಿಕ ತೈಲ ಪೂರೈಕೆಯ 86% ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ ಭಯಾನಕ ಬೆಳವಣಿಗೆಯಿಂದಾಗಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರ್ತಾಗಿದ್ದು, ಭಾರತ ಸೇರಿದಂತೆ ವಿಶ್ವಾದ್ಯಂತ ಇಂಧನ ಅಭಾವದ ಕಾರ್ಮೋಡ ಕವಿದಿದೆ. ಭಾರತ ತನ್ನ ಕಚ್ಚಾ ತೈಲ ಮತ್ತು ವಿಶೇಷವಾಗಿ LPG ಅಗತ್ಯತೆಗಳಿಗಾಗಿ ಗಲ್ಫ್ ರಾಷ್ಟ್ರಗಳನ್ನೇ ಅತಿಯಾಗಿ ಅವಲಂಬಿಸಿದೆ ಅನ್ನುವಂತಹ ಸತ್ಯ ನಿಮಗೆಲ್ಲ ಗೊತ್ತಾಗಿದೆ. ಹಾಗಾದರೆ ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ಸಿಲಿಂಡರ್ ದರ ಎಷ್ಟಾಗಲಿದೆ? ಜನಸಾಮಾನ್ಯರ ಬದುಕು ಹೇಗೆ ಬದಲಾಗಲಿದೆ? ಸಂಘರ್ಷ ಹೀಗೆ ಮುಂದುವರೆದರೆ ನಮಗೆ ಕಾದಿರುವ ಅಪಾಯಗಳೇನು? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನರೇಂದ್ರ ಮೋದಿಯವರು ಒಂದು ತಪ್ಪು ಮಾಡಿದ್ದಾರೆ. ದಶಕಗಳಿಂದ ನಮ್ಮ ದೇಶದ ಜೊತೆಗೆ ರಷ್ಯಾ ಒಂದು ದೊಡ್ಡ ಚೆನ್ನಾಗಿರೋ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿತ್ತು. ಆದರೆ ಟ್ರಂಪ್ ಮಾತು ಕೇಳಿಕೊಂಡು ಮೋದಿಯವರು ಅದ್ಯಾವುದೋ ಡೀಲ್ಗೆ ಸಹಿ ಹಾಕಿ ಇವತ್ತು ಬ್ರೇಕಪ್ ಮಾಡಿಕೊಂಡಿದೆ. ರಷ್ಯಾದೊಂದಿಗಿನ ಫ್ರೆಂಡ್ಶಿಪ್ನ ಬ್ರೇಕಪ್ ಮಾಡ್ಕೊಂಡಿದ್ದಾರೆ. ಸಪೋಸ್ ಏನಾದರೂ ರಷ್ಯಾ ಮನಸ್ಸು ಬದಲಾಯಿಸಿ ಕ್ರೂಡ್ ಆಯಿಲನ್ನು ಕೊಟ್ಟರೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗೋದಿಲ್ಲ. ಆದರೆ ಅದನ್ನೇ ಸಿಟ್ಟಾಗಿಟ್ಟುಕೊಂಡು ಪುಟಿನ್ ಏನಾದರೂ ಹಾಗೆ ಸಾಧಿಸಿದ್ರೆ ಭಾರತ ದೇಶದಲ್ಲಿ ನರೇಂದ್ರ ಮೋದಿಯವರ ಕಾರಣದಿಂದಾಗಿ 200-300 ರೂಪಾಯಿ ಲೀಟರ್ ಆಗುವ ಸಾಧ್ಯತೆ ಇದೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಇರಾನ್ ಹಾಗೂ ಇಸ್ರೇಲ್ ಸಂಘರ್ಷ ಈಗ ಯಾವ ಮಟ್ಟಕ್ಕೆ ತಲುಪಿದೆ ಅಂತಂದರೆ ಮುಂದೇನು ಅನ್ನೋ ಚಿಂತೆ ಇಡೀ ಜಗತ್ತಿಗೆ ಶುರುವಾಗಿದೆ. ವಿಂಡ್ವರ್ಡ್ ಮತ್ತು ಕೆಪ್ಲರ್ ನೀಡಿರುವಂತಹ ಅಂಕಿಅಂಶಗಳು ನಿಜಕ್ಕೂ ಎದೆ ನಡುಗಿಸುವಂತಿವೆ. ಜಾಗತಿಕ ತೈಲ ಪೂರೈಕೆಯ ನಾಡಿ ಮಿಡಿತದಂತಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಬಿಕ್ಕಟ್ಟು ಸ್ಫೋಟಗೊಂಡಿದೆ. ಸದ್ಯಕ್ಕೆ ಈ ಜಲಸಂಧಿಯನ್ನು ಅಧಿಕೃತವಾಗಿ ಮುಚ್ಚಲಾಗಿದೆ ಅಂತ ಇರಾನ್ ಘೋಷಿಸಿದ್ರೂ ಕೂಡ ಅಲ್ಲಿನ ಸಂಚಾರ ಅಕ್ಷರಶಃ ನಿಂತು ಹೋಗಿದೆ. ನಮ್ಮ ಬಳಿ ಇರುವ ಅಂಕಿಅಂಶಗಳ ಪ್ರಕಾರ ಸದ್ಯಕ್ಕೆ ಸುಮಾರು 706 ಇರಾನ್ ಏತಕ ತೈಲ ಟ್ಯಾಂಕರ್ಗಳು ಜಲಸಂಧಿಯ ಎರಡೂ ಬದಿಗಳಲ್ಲಿ ಸಾಲುಗಟ್ಟಿ ನಿಂತಿವೆ. ಇದರಲ್ಲಿ 334 ಕಚ್ಚಾ ತೈಲ ವಾಹಕಗಳು, 109 ಕೊಳಕು ಉತ್ಪನ್ನ ಟ್ಯಾಂಕರ್ಗಳು ಮತ್ತು 263 ಶುದ್ಧ ಇಂಧನ ಉತ್ಪನ್ನಗಳ ಹಡಗುಗಳು ಸೇರಿವೆ. ಇನ್ನು 26 ಟ್ಯಾಂಕರ್ಗಳು ಗಲ್ಫ್ ಒಳಗಡೆ ಅಲೆದಾಡ್ತಾ ಇದ್ರೆ 100 ಹಡಗುಗಳು ಒಮನ್ ಕೊಲ್ಲಿಯಲ್ಲಿ ನಿಷ್ಕ್ರಿಯವಾಗಿ ನಿಂತಿವೆ. ಇದೊಂದು ಜಾಗತಿಕ ಮಟ್ಟದ ವೇಟ್ ಆ್ಯಂಡ್ ಫ್ರೀಸ್ ಪರಿಸ್ಥಿತಿಯಾಗಿ ಮಾರ್ಪಟ್ಟಿದೆ. ಒಂದೇ ಒಂದು ಹಡಗು, ಈಗೇನು ಹಾರ್ಮುಜ್ ಜಲಸಂಧಿಯಲ್ಲಿ ಒಂದೇ ಒಂದು ಹಡಗು ಕದಡಿದ್ರೆ, ಅಲ್ಲಾಡಿದ್ರೆ ಸ್ಫೋಟ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆ ಕೊಟ್ಟಿದೆ. ಈಗಾಗಲೇ ಅಮೆರಿಕದ ಎಷ್ಟೋ ಹಡಗುಗಳನ್ನು, ಈ ಸೌದಿ ಅರೇಬಿಯಾದ ಹಡಗುಗಳನ್ನು ಈಗಾಗಲೇ ಇರಾನ್ ಸುಟ್ಟು ಭಸ್ಮ ಮಾಡಿ ಹಾಕಿದೆ. ನೋಡಿ, ಒಂದು ಹಡಗಿನಲ್ಲಿ ಎಷ್ಟೋ ಟನ್ ಗಟ್ಟಲೆ, ಎಷ್ಟು ಲೀಟರ್ ಗಟ್ಟಲೆ ಈ ಕ್ರೂಡ್ ಆಯಿಲು, ಪೆಟ್ರೋಲ್, ಡೀಸೆಲ್ ಇರುತ್ತೆ. ಅದ್ರ ಮೇಲೆ ಇರಾನ್ ಒಂದೇ ಒಂದು ಕಡ್ಡಿ ಗೀರು ಬಿಟ್ಟರು ಸಾಕು, ಇಡೀ ಹಡಗು ಸುಟ್ಟು ಭಸ್ಮವಾಗುತ್ತೆ. ಒಂದೇ ಹಡಗಲ್ಲ, ಅಲ್ಲಿರುವಂತಹ 700 ಹಡಗುಗಳು ಸುಟ್ಟು ಭಸ್ಮವಾಗುತ್ತವೆ. ಈಗ ವಿಶ್ವಕ್ಕೆ ದೊಡ್ಡ ಪ್ರಶ್ನೆ ಕಾಡ್ತಾ ಇರೋದು, ಸಪೋಸ್ ಏನಾದರೂ ಈ ಹಡಗುಗಳು ಸುಟ್ಟು ಭಸ್ಮವಾದರೆ ಇರಾನ್ನ ಒಂದೇ ಒಂದು ಮಿಸೈಲಿಂದ ಒಂದು ದಿನ 2 ದಿನ ಅಲ್ಲ, ಎಷ್ಟೋ ತಿಂಗಳುಗಳ ಗಟ್ಟಲೆ ವಿಶ್ವದ ಎಲ್ಲ ವಾಹನಗಳು ನಿಂತು ಹೋಗ್ಬಿಡತ್ತೆ. ಈಗ ಇದು ಇಡೀ ವಿಶ್ವಕ್ಕೆ ಟೆನ್ಷನ್ ಹೆಚ್ಚಾಗಿದೆ. 2026ರ ಆರಂಭದ ದೈನಂದಿನ ಸರಾಸರಿಯ ಪ್ರಕಾರ ಈ ಮಾರ್ಗದಲ್ಲಿ ಪ್ರತಿದಿನ 19.8 ಮಿಲಿಯನ್ ಬ್ಯಾರೆಲ್ ತೈಲ ಸಾಗಾಣಿಕೆ ಆಗ್ತಾ ಇರುತ್ತೆ.
ಆದರೆ ಮಾರ್ಚ್ ತಿಂಗಳ ಆರಂಭದ ದಿನಗಳಲ್ಲಿ ಕೇವಲ 3 ಟ್ಯಾಂಕರ್ಗಳು ಮಾತ್ರ ಈ ಜಲಸಂಧಿಯನ್ನು ದಾಟಿವೆ. ಅಂದರೆ ಸಂಚಾರದಲ್ಲಿ 86% ಬೃಹತ್ ಕುಸಿತ ಕಂಡಿದೆ. ಮಾರ್ಚ್ 2 ಬೆಳಗ್ಗೆ ಕೇವಲ ಒಂದು ಸಣ್ಣ ಟ್ಯಾಂಕರ್ ಮತ್ತು ಒಂದು ಸರಕು ಹಡಗು ಮಾತ್ರ ಚಲಿಸಿದೆ ಅಂತ ಹೇಳಲಾಗಿದೆ. ಅಂದರೆ ಈಗ ಸಮುದ್ರದ ದಾರಿಯನ್ನು ಬಂದ್ ಮಾಡಿದ್ದಾರೆ ಯಾರು? ಇರಾನ್ ಅವರು. ಒಂದೇ ಒಂದು ನರಪಿಳ್ಳೆಯೂ ಕೂಡ ಹೋಗೋದಂಗೆ ಇರಾನ್ ನೋಡ್ಕೊಳ್ತಾಗಿದೆ. ಇಲ್ಲಿ ನಾವು ಹಾರ್ಮುಜ್ ಜಲಸಂಧಿಯ ಪ್ರಾಮುಖ್ಯತೆಯನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಲೇಬೇಕಾಗಿದೆ. ಇದು ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಕೊಲ್ಲಿಯನ್ನು ಸಂಪರ್ಕಿಸುವಂತಹ ಅತ್ಯಂತ ಕಿರಿದಾದ ಸಮುದ್ರ ಮಾರ್ಗವಾಗಿದೆ. ಜಾಗತಿಕ ತೈಲ ವ್ಯಾಪಾರಕ್ಕೆ ಇದೊಂದು ಜೀವನಾಡಿ ಇದ್ದಂತೆ. ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತು UAE ದೇಶಗಳು ಉತ್ಪಾದಿಸುವಂತಹ ಬಹುಪಾಲು ತೈಲ ಜಗತ್ತಿನ ಮೂಲೆ ಮೂಲೆಗೆ ತಲುಪುವುದೇ ಇದೇ ಮಾರ್ಗದ ಮೂಲಕ. ಅಂದರೆ ಸಪ್ಲೈ ಆಗುವುದೇ ಇದೇ ಮಾರ್ಗದ ಮೂಲಕ. ಸೌದಿ ಅರೇಬಿಯಾ, ಇರಾಕ್, ಕುವೈತ್ ಮತ್ತು UAE ದೇಶಗಳಲ್ಲಿ ಅತಿ ಹೆಚ್ಚು ತೈಲ ನಿಕ್ಷೇಪಗಳಿದ್ದಾವೆ. ಆ ತೈಲವನ್ನು, ಭೂಮಿ ಆಳದಲ್ಲಿರುವಂತಹ ತೈಲವನ್ನು ತೆಗೆದು ವಿಶ್ವಕ್ಕೆ ಸಪ್ಲೈ ಮಾಡುವಂತಹದ್ದು ಈ ದೇಶಗಳು ಮಾಡುತ್ತವೆ. ಈಗ ಇರಾನ್ ಒಂದು ಬಹಿರಂಗ ಎಚ್ಚರಿಕೆ ನೀಡಿದೆ. ಯಾರಾದರೂ ಈ ಮಾರ್ಗವನ್ನು ದಾಟೋದಕ್ಕೆ ಪ್ರಯತ್ನ ಮಾಡಿದ್ರೆ ದಾಳಿ ಗ್ಯಾರಂಟಿ ಅಂತ. ಯಾರಾದರೂ ಈ ಮಾರ್ಗವನ್ನು ದಾಟೋದಕ್ಕೆ ಪ್ರಯತ್ನ ಮಾಡಿದ್ರೆ ದಾಳಿ ಮಾಡಿ ನಿಮ್ಮ ಹಡಗುಗಳನ್ನು ಸುಟ್ಟು ಭಸ್ಮ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ. ಇರಾನ್ನ ಈ ಒಂದು ನಡೆ ಇಡೀ ವಿಶ್ವದ ವಾಹನಗಳ ಚಕ್ರಗಳು ನಿಂತು ಹೋಗುವಂತೆ ಮಾಡುವ ಅಪಾಯವನ್ನು ಹೊಂದಿದೆ. ಈ ಬಿಕ್ಕಟ್ಟಿನ ಪರಿಣಾಮ ಜಾಗತಿಕ ಮಾರುಕಟ್ಟೆಯ ಮೇಲೆ ತಕ್ಷಣವೇ ಬೀರಿದೆ. ಬೆಲೆ ಏಕಾಏಕಿ 10% ಜಿಗಿದು ಬ್ಯಾರೆಲ್ಗೆ ಸುಮಾರು $80 ತಲುಪಿದೆ. ಸೌದಿ ಅರೇಬಿಯಾದ ರಾಸ್ ತನೂರಾ ಸಂಸ್ಕರಣಾಗಾರ ಮತ್ತು ಕತಾರ್ನ LNG ಸ್ಥಾವರದ ಮೇಲೆ ನಡೆದ ಘರ್ಷ ಮತ್ತು ದಾಳಿಯ ನಂತರ ಯುರೋಪಿಯನ್ ಗ್ಯಾಸ್ ಬೆಲೆಗಳು 40%ಕ್ಕೂ ಹೆಚ್ಚು ದುಬಾರಿಯಾಗಿದೆ. ಈಗ ಭಾರತದ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನೋಡ್ತಾ ಹೋಗಬೇಕು. ಯಾಕಂತಂದರೆ ಯುರೋಪಿಯನ್ ಕಂಟ್ರಿಗಳಲ್ಲಿ LPG ಗ್ಯಾಸು, ಆಮೇಲೆ ಈ ಕೆಲವೊಂದಿಷ್ಟು ಗ್ಯಾಸ್ಗಳ ಬೆಲೆ ಏರಿಕೆಯಾಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗಿದೆ. ಇನ್ನು ನಮ್ಮ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅದನ್ನು ನೋಡಬೇಕಲ್ವಾ. ಹಾರ್ಮುಜ್ ಜಲಸಂಧಿ ಬಿಕ್ಕಟ್ಟು ಭಾರತದ ಪಾಲಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿದೆ. ನವದೆಹಲಿಯಲ್ಲಿ ಅಧಿಕಾರಿಗಳು ಈಗಾಗಲೇ ತುರ್ತು ಕ್ರಮಗಳ ಬಗ್ಗೆ ಗಂಭೀರ ಚಿಂತನೆಯನ್ನು ನಡೆಸ್ತಾಗಿದ್ದಾರೆ. ಬಿಕ್ಕಟ್ಟು ಹೀಗೆ ಮುಂದುವರೆದರೆ ದೇಶೀಯ ಪೂರೈಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಭಾರತ ಪೆಟ್ರೋಲ್ ಮತ್ತು ಡೀಸೆಲ್ ರಫ್ತುಗಳನ್ನು ನಿರ್ಬಂಧಿಸಬಹುದು ಅಂತ ವರದಿಗಳು ಹೇಳುತ್ತಿದ್ದಾವೆ. ಭಾರತ ತನ್ನ ಸಂಸ್ಕರಿಸಿದ ಇಂಧನಗಳ ಗಣನೀಯ ಪಾಲನ್ನು ರಫ್ತು ಮಾಡ್ತಾ ಇತ್ತು. ನಮ್ಮ ಪೆಟ್ರೋಲ್ನ 1/3 ಭಾಗ ಮತ್ತು ಡೀಸೆಲ್ನ 1/4 ಭಾಗವನ್ನು ನಾವು ವಿದೇಶಿಗಳಿಗೆ ಕಳಿಸ್ತಾ ಇದ್ವಿ. ಈಗ ನಮ್ಮ ರಫ್ತಿಗೆ ಬ್ರೇಕ್ ಬೀಳುವುದು ಖಚಿತ ಅಂತ ಹೇಳಲಾಗ್ತಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ LPG ವಲಯಕ್ಕೂ ಭಾರಿ ಹೊಡೆತ ಬೀಳಲಿದೆ. ಭಾರತ ತನ್ನ LPG ಅಗತ್ಯಗಳ 80% 85% ಆಮದು ಮಾಡಿಕೊಳ್ತಾಗಿದೆ. ಅದರ ಬಹುಪಾಲು ಗಲ್ಫ್ ರಾಷ್ಟ್ರಗಳಿಂದ ಇದೇ ಹಾರ್ಮುಜ್ ಜಲಸಂಧಿಯ ಮೂಲಕನೇ ಬರ್ತಾಗಿತ್ತು. ಒಂದು ವೇಳೆ ಹೊಸ ಕಾರ್ಗೋಗಳು ಅಂದರೆ ಹಡಗುಗಳು ಬರೋದು ನಿಂತರೆ ನಮ್ಮಲ್ಲಿರುವ ದಾಸ್ತಾನುಗಳು ಕೇವಲ 2 ವಾರಗಳ ಬಳಕೆಗೆ ಮಾತ್ರ ಸಾಕಾಗಬಹುದು. ಇದು ನಿಜಕ್ಕೂ ಆತಂಕಕಾರಿ. 2 ವಾರಗಳ ನಂತರ LPG ಸಿಲಿಂಡರ್ ಗ್ಯಾಸ್ಗಳೆಲ್ಲವೂ ಕೂಡ ಬಂದಾಗಲಿದೆ. ಇನ್ನು ಈ ಬಿಕ್ಕಟ್ಟನ್ನು ನಿಭಾಯಿಸಲು ಇಂಡಿಯನ್ ಆಯಿಲ್, HPCL ಮತ್ತು BPCL ಸಂಸ್ಥೆಗಳು ಈಗಾಗಲೇ ಸ್ಥಳೀಯವಾಗಿ ಉತ್ಪಾದನೆ ಹೆಚ್ಚಿಸುವುದಕ್ಕೆ ಪ್ಲಾನ್ ಮಾಡ್ತಾಗಿದ್ದಾವೆ. ತೈಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಪರಿಸ್ಥಿತಿಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ. ಸದ್ಯದ ಮಾಹಿತಿಯ ಪ್ರಕಾರ ಭಾರತ ಸುಮಾರು 74 ದಿನಗಳ ಬೇಡಿಕೆಯನ್ನು ಪೂರೈಸಬಲ್ಲ ತೈಲ ಮೀಸಲು ಹೊಂದಿದೆ. ಅಂದರೆ ಮುಂದಿನ 2 ತಿಂಗಳವರೆಗೆ ನಮ್ಮಲ್ಲಿ ಸಂಗ್ರಹ ಇದೆ, ಅಂದರೆ ತೈಲ ಇದೆ. ಅಷ್ಟು ಹೊತ್ತು ಯುದ್ಧ ನಿಲ್ಲಬಹುದು ಅನ್ನುವಂತಹ ಅಂದಾಜಿನಲ್ಲಿ ಇದೆ. ಇನ್ನು ವೀಕ್ಷಕರೇ, ಪೆಟ್ರೋಲ್ ಬೆಲೆ ಏರಿಕೆಯಾಗುವುದು ಕೇವಲ ವಾಹನ ಸವಾರರಿಗೆ ಮಾತ್ರ ಸೀಮಿತವಲ್ಲ. ಇಂಧನ ಬೆಲೆ ಏರಿಕೆಯಾದರೆ ಸಾಗಣೆ ವೆಚ್ಚವೂ ಕೂಡ ಹೆಚ್ಚಾಗುತ್ತೆ. ಇದರಿಂದ ದಿನನಿತ್ಯದ ತರಕಾರಿ, ದಿನಸಿ, ಹಣ್ಣು ಹಂಪಲುಗಳಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆಯೂ ಹೆಚ್ಚಾಗಿ ದೇಶದಲ್ಲಿ ಹಣದುಬ್ಬರ ಮಿತಿ ಮೀರಿ ಹೋಗುತ್ತೆ. ಭಾರತೀಯ ರೂಪಾಯಿಯ ಮೌಲ್ಯ ಮತ್ತಷ್ಟು ಕುಸಿತವಾಗುತ್ತೆ. ಇನ್ನು ವ್ಯಾಪಾರದ ದೃಷ್ಟಿಯಿಂದ ನೋಡಿದರೆ ಭಾರತಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳ ಸಂಪರ್ಕ ಮುಖ್ಯ. ಭಾರತ ಇಸ್ರೇಲ್ನಿಂದ ಅತ್ಯಾಧುನಿಕ ರಕ್ಷಣಾ ಉಪಕರಣಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಅಂದರೆ ಯುದ್ಧದಿಂದಾಗಿ ಈ ಪೂರೈಕೆ ಸರಪಳಿ ತುಂಡಾಗಲಿದೆ. ಮತ್ತೊಂದು ಕಡೆ ಇರಾನ್ ಮೇಲೆ ವಿಧಿಸಲಾದ ಆರ್ಥಿಕ ದಿಗ್ಬಂಧನಗಳು ನಮ್ಮ ರಫ್ತುದಾರರಿಗೆ ಉರುಳಾಗಲಿದೆ. ಭಾರತದಿಂದ ಇರಾನ್ಗೆ ಅತಿ ಹೆಚ್ಚು ಬಾಸ್ಮತಿ ರೈಸ್ ಮತ್ತು ಪೆಟ್ರೋಕೆಮಿಕಲ್ ಉತ್ಪನ್ನಗಳು ರಫ್ತಾಗ್ತವೆ. ಈಗ ಸರಕು ಸಾಗಣೆ ಹಡಗುಗಳು ಮತ್ತು ವಿಮಾನಗಳು ಬಂದ್ ಆಗಿರೋದ್ರಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಬಾಸುಮತಿ ಅಕ್ಕಿ ರಫ್ತು ಸ್ಥಗಿತಗೊಂಡಿದೆ. ಇರಾನ್ ವರ್ತಕರಿಂದ ಹಣ ಬರುವ ಮಾರ್ಗವೂ ಕೂಡ ಮುಚ್ಚಿ ಹೋಗಿದೆ. ಇದರಿಂದ ನಮ್ಮ ದೇಶದ ಅಕ್ಕಿ ಬೆಳೆಗಾರರು ಮತ್ತು ವರ್ತಕರು
ಬೆಲೆ ಕುಸಿತದ ಭೀತಿಯಿಂದ ಕಂಗಾಲಾಗಿದ್ದಾರೆ. ಜೊತೆಗೆ ಯುರೋಪ್ ಮತ್ತು ಅಮೆರಿಕಾಗೆ ಹೋಗಬೇಕಾದ ಜವಳಿ ಮತ್ತು ಎಂಜಿನಿಯರಿಂಗ್ ಉತ್ಪನ್ನಗಳು ಕೂಡ ಮಧ್ಯಪ್ರಾಚ್ಯದ ಮಾರ್ಗದಲ್ಲಿಯೇ ಸಿಕ್ಕಾಕಿಕೊಂಡು ಅಪಾಯವನ್ನು ಎದುರಿಸ್ತಾಗಿದೆ. ವೀಕ್ಷಕರೇ, ಇರಾನ್ ಮತ್ತು ಇಸ್ರೇಲ್ ನಡೆ ನೋಡಿದರೆ ಪರಿಸ್ಥಿತಿ ಅಷ್ಟು ಸುಲಭವಾಗಿ ಬಗೆಹರಿಯುವಂತೆ ಕಾಣಿಸ್ತಾಗಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಸಂಘರ್ಷವು ದಿನಗಳಲ್ಲ, ವಾರಗಳಲ್ಲ, ತಿಂಗಳುಗಟ್ಟಲೆ ಕಳೆಯಬಹುದು ಅಂತ ಹೇಳಿದ್ದಾರೆ. ಈ ಹೇಳಿಕೆಯು ಜಾಗತಿಕ ಮಾರುಕಟ್ಟೆಯಲ್ಲಿ ಮತ್ತಷ್ಟು ನಡುಕ ಹುಟ್ಟಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿನ ಈ 700 ಹಡಗುಗಳ ಟ್ರಾಫಿಕ್ ಜಾಮ್ ಶೀಘ್ರವೇ ತೆರವಾಗದೆ ಹೋದರೆ ಭಾರತವು ಇಂಧನ ರಫ್ತಿನ ಮೇಲೆ ಕಠಿಣ ನಿರ್ಬಂಧ ಹೇರುವುದು ಮತ್ತು ಸ್ಥಳೀಯವಾಗಿ LPG ವಿತರಣೆಯಲ್ಲಿ ಮಿತಿಗೊಳಿಸುವಿಕೆ ಅಥವಾ ರೇಷನಿಂಗ್ ಜಾರಿಗೆ ತರುವುದು ಅನಿವಾರ್ಯವಾಗಬಹುದು. ಈ ಬಿಕ್ಕಟ್ಟು ಇನ್ನೂ ಎಷ್ಟು ದಿನ ಮುಂದುವರಿಯಲಿದೆ? ಜಾಗತಿಕ ನಾಯಕರು ಈ ಬೆಂಕಿಯನ್ನು ಆರಿಸ್ತಾರಾ ಅಥವಾ ಅದು ಮತ್ತಷ್ಟು ಉಲ್ಬಣಗೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪೆಟ್ರೋಲ್ ಮತ್ತು ಗ್ಯಾಸ್ ಬೆಲೆ ಏರಿಕೆಯಾದರೆ ನಮ್ಮ ದೇಶದ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬಹುದು? ಸರ್ಕಾರ ಈ ಬಿಕ್ಕಟ್ಟನ್ನು ಹೇಗೆ ನಿಭಾಯಿಸಬೇಕು? ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ಇಂತಹ ರೋಚಕ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.